ಕಾಂಗ್ರೆಸ್ ಬಂದ ಮೇಲೆ ಅವರು ಅಧಿಕಾರದಲ್ಲಿ ಬಂದಿರೋದು. ಸಂವಿಧಾನ ಇಲ್ಲದೆ ಹೋದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತಿದ್ರ? ನಾವು ₹100 ತೆರಿಗೆ ಕಲೆಕ್ಟ್ ಮಾಡ್ಕೊಡ್ತೀವಿ, ನಮ್ಗೆ ವಾಪಸ್ ಬರೋದು ₹13. ಅನ್ಯಾಯನ ಅಲ್ವಾ? ಇದು ನರೇಂದ್ರ ಮೋದಿ ಅವರು ಪ್ರಿಂಟ್ ಮಾಡ್ಕೊಡ್ತಾರ ನೋಟ ನಮ್ಗೆ. ಸಹಾಯವಾಣಿನೂ ಕೂಡ ಮಾಡಿ ಅಂತ ಹೇಳಿ, ಯಾರೇ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಹಾಯವಾಣಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಿನ್ನೆ ನಾನೇನು ಹೇಳಿದ್ದೀನಿ, ಇನ್ನ 70 ಕೋಟಿ ಬಿಡುಗಡೆ ಮಾಡ್ತೀನಿ. ಹೊಸದಾಗಿ ಬೋರ್ವೆಲ್ ತೋಡಿಸೋದಾದ್ರೆ ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ತೋಡಿಸಿ. ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದಾರ? ಸಮರ್ಥನೆ ಮಾಡ್ಕೋತಾರ? ಈಗ ಇಂಥ MP ನಿಮಗೆ ಬೇಕಾ ಹೇಳಿ ನೀವೇ. ನಾವು FSL ರಿಪೋರ್ಟ್ ಮೇಲೆ ಕ್ರಮ ತಗೊಂಡಿದ್ದೀವಿ, ಗೊತ್ತಾಯ್ತು. FSL, we are waiting for the report of the FSL. As soon as FSL submitted the report, we have taken action. ಕನ್ನಡ ಜಿಲ್ಲೆ ಇರ್ಬೋದು, ಅಥವಾ ಬೆಂಗಳೂರು ಜಿಲ್ಲೆ ಇರ್ಬೋದು, ಬೀದರ್ ಜಿಲ್ಲೆ ಇರ್ಬೋದು, ಮೈಸೂರು, ಎಲ್ಲೂರಿನಲ್ಲಿ ಯಾವುದೇ ಜಿಲ್ಲೆಗಳಿದ್ರು ಕೂಡ ಜಿಲ್ಲಾಧಿಕಾರಿಗಳಿಗೆ ಹತ್ರ ದುಡ್ಡಿದೆ. 854 ಕೋಟಿ ರೂಪಾಯಿ ಅವ್ರ PD ಅಕೌಂಟ್ನಲ್ಲಿ 854 ಕೋಟಿ ರೂಪಾಯಿ ಇದೆ. ಅದಕ್ಕೆ ನಾನೇನು ಹೇಳಿದ್ದೀನಿ, ಟಾಸ್ಕ್ ಫೋರ್ಸ್ಗಳಿದ್ದಾವೆ ಈಗ ತಾಲೂಕಾ ಲೆವೆಲ್ನಲ್ಲಿ, ತಹಸೀಲ್ದಾರ್ MLAಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ಗಳಿದ್ದಾವೆ. ಅದ್ರ ಜೊತೆಗೆ ನಾವು ಕಂಟ್ರೋಲ್ ರೂಮ್ಗಳು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಅಂತ ಹೇಳಿದ್ದೀವಿ. ಸಹಾಯವಾಣಿನೂ ಕೂಡ ಮಾಡಿ ಅಂತ ಹೇಳಿದ್ದೀವಿ. ಯಾರೇ ಕುಡಿಯ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಆ ಸಹಾಯವಾಣಿ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅಟೆಂಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತೊಂದರೆ ಆಗದ ರೀತಿಯಲ್ಲಿ ಹೇಳಿದ್ದೀನಿ. ನಾನು ಈಗ 140 ಕೋಟಿ ರೂಪಾಯಿ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೋಸ್ಕರ ರೂರಲ್ ಡೆವಲಪ್ಮೆಂಟ್ ಹತ್ರ ಇತ್ತು. BBMP ಬೇರೆ ರಾಜ್ಯದ ಬೇರೆ. BBMPನಲ್ಲಿ ದುಡ್ಡಿನ ತೊಂದರೆ ಇಲ್ಲ, ಬೆಂಗಳೂರು ನಗರದಲ್ಲಿ ಬೇರೆ ಇದರಲ್ಲೂ ಕೂಡ 140 ಕೋಟಿ ಇತ್ತು. ನಿನ್ನೆ ನಾನೇನು ಹೇಳಿದ್ದೀನಿ, ಇನ್ನ 70 ಕೋಟಿ ಬಿಡುಗಡೆ ಮಾಡ್ತೀನಿ. ಹೊಸದಾಗಿ ಬೋರ್ವೆಲ್ ತೋಡಿಸೋದಾದ್ರೆ ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ತೋಡಿಸಿ. ಅದಕ್ಕೆ ನಂಬರ್ 1 ನಮ್ಮ ಬೋರ್ವೆಲ್ಗಳನ್ನು ಪೈಪ್ಗಳಾಕಿ ನೀರು ಕೊಡ್ತಕ್ಕಂಥದ್ದು, ಆಮೇಲೆ ಆಳ ಮಾಡ್ತಕ್ಕಂಥದ್ದು ಬೋರ್ವೆಲ್ಗಳನ್ನು, ಆಮೇಲೆ ಖಾಸಗಿಯವರಿಂದ ಬೋರ್ವೆಲ್ಗಳನ್ನು ಪಡ್ಕೊಳ್ತಕ್ಕಂಥ. ಯಾಕಂದ್ರೆ ಡ್ರಿಂಕಿಂಗ್ ವಾಟರ್ ಇಸ್ ಎ ಫಸ್ಟ್ ಪ್ರಯಾರಿಟಿ. ಅದಕ್ಕೋಸ್ಕರ ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೆ, ಬೆಂಗಳೂರಿನ ಆಡಳಿತಾಧಿಕಾರಿ ಮತ್ತು ಕಮಿಷನರಿಗೆ ಹೇಳಿದ್ದೀನಿ, ಯಾವ ಕಾರಣಕ್ಕೂ ಕೂಡ ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೋಬೇಕು. ಮನಿ ಇಸ್ ನಾಟ್ ಎ ಪ್ರಾಬ್ಲಮ್. 4,30,30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ತೆರಿಗೆ ಕಲೆಕ್ಟ್ ಆಗುತ್ತೆ. ಆಮೇಲೆ ಸೆಸ್ ಸರ್ಚಾರ್ಜ್ ಅಂತ ಕಲೆಕ್ಟ್ ಮಾಡ್ತಾರೆ. ಅದು ಒಂದು ವರ್ಷಕ್ಕೆ ಇಡೀ ದೇಶದಲ್ಲಿ 5,52,000 ಕೋಟಿ ಕಲೆಕ್ಟ್ ಆಗುತ್ತೆ. ಅದ್ರಲ್ಲಿ ನಮಗೆ ಪಾಲ್ ಕೊಡ್ತಾರ. ಇಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಕರ್ನಾಟಕ, ಇಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಸ್ಟೇಟ್ಸ್. ಇದನ್ನ ನೀವು ತಿಳ್ಕೋಬೇಕು. ಇವೆಲ್ಲನೂ ನೀವು ಹೇಳಿದ್ರೆ ಅವ್ರಿಗೆ ಮೈ ಎಲ್ಲ ಉರಿಯತ್ಗೆ ಕೊಡ್ತದೆ. ಯಾರವ ಅನಂತಕುಮಾರ್ ಹೆಗ್ಡೆಗೆ, ಅವ್ರಿಗೆ 5 ವರ್ಷ ಏನು ಮಾಡಲಿಲ್ಲ ಕೆಲಸನ. ಏನಾದ್ರು ಮಾಡಿದ್ದಾರೆ ಹೇಳಿಯಪ್ಪ, ಇಂಥದ್ದು ವರ್ತ್ ದಿ ಮೆನ್ಷನ್, ಇಂಥ ಕೆಲಸ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಅಥವಾ ನಿಮ್ಮ ಖಾನಾಪುರ ಮತ್ತೆ ಕಿತ್ತೂರಿಗೆ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಐ ಆಮ್ ನಾಟ್ ಅಲಿಜಿಂಗ್ ಎಗ್ನೆಸ್ಟ್ ಹಿಮ್. ಏನು ಮಾಡಿಲ್ಲ. ಯು ಆಲ್ಸೋ ನೋ ದಿಸ್. ಗೊತ್ತಿದ್ದು ಅವರು 30 ಎಷ್ಟು ವರ್ಷ ಇರೋದಪ್ಪ. ಏನು ಇಂಥ ಪ್ರಾಜೆಕ್ಟ್ ತಗೊಂಡ್ಬಂದಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ. ಮಂತ್ರಿ ಬೇರೆ ಆಗಿದ್ರು. ಏನ್ ತಂದಿದ್ದಾರೆ? ಯಾವತ್ತಾರು ಒಂದು ದಿನ ಬಾಯಿ ಬಿಟ್ಟಿದಾರ ಪಾರ್ಲಿಮೆಂಟ್ ನಲ್ಲಿ? ಇಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಮ್ನೆಲ್ಲ ಬರೀಲಿ ಅಂತ. ಅಲ್ಲೇನಾದ್ರು ಮಾತಾಡಿದಾರ ಹೇಳಿ. ಐ ಆಮ್ ನಾಟ್ ಅಲಿಜಿಂಗ್ ಎಗ್ನೆಸ್ಟ್ ಹಿಮ್. ಜಸ್ಟ್ ಟೆಲ್ ಮಿ on what matter, on what issue he has raised in the parliament. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ವಾ? ಈ ಬೀಯಿಂಗ್ ಎ ಸೀನಿಯರ್ MP ಯಾವ ಇಶ್ಯೂ ರೈಸ್ ಮಾಡಿದ್ರೆ ಮಾತಾಡಲ್ಲ ನಾನು. ಈ ಅನ್ಯಾಯದ ಬಗ್ಗೆ, ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದಾರ? ಸಮರ್ಥನೆ ಮಾಡ್ಕೋತಾರ? ಈಗ ಇಂಥ MP ನಿಮಗೆ ಬೇಕಾ ಹೇಳಿ ನೀವೇ. ಪರೇಶ್ ಮೆಸ್ತಾ ಯಾರು ಅದನ್ನ ಗಲಾಟೆ ಮಾಡೋದವ್ರು? ಇಶ್ಯೂ ಮಾಡಿದವ್ರು ಯಾರು? ಏನಾಯ್ತು? CBI ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು? CBI-ನವರು ಏನಂತ ರಿಪೋರ್ಟ್ ಕೊಟ್ಟರು? ಸಹಜ ಸಾವು. ಅನಂತಕುಮಾರ್ ಹೆಗ್ಡೆಯವರು ಅವ್ರು ಹೇಳ್ತಕ್ಕಂಥ ಒಂದು ಸತ್ಯ ಇಲ್ಲ. ನಾವು FSL ರಿಪೋರ್ಟ್ ಮೇಲೆ ಕ್ರಮ ತಗೊಂಡಿದ್ದೀವಿ.
ಗೊತ್ತಾಯ್ತು. FSL, we are waiting for the report of the FSL. As soon as FSL submitted the report, we have taken we have taken action. ಆ BJP ಅವ್ರನ್ನ ದಯಮಾಡಿ ಪ್ಲೀಸ್ ಆ BJP ಅವ್ರಿಗೆ ಕೇಳಪ್ಪ, ಅವ್ರ ಹುಚ್ಚಾಕ್ಬಿಡೋದಲ್ಲ. BJP ಅವರು ಏನು ಬಹಳ ದೇಶಭಕ್ತರ ತರ ಮಾತಾಡ್ತಾರಲ್ಲ, ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾರು ಭಾಗವಹಿಸಿದ್ರು? ಯಾರು ಸತ್ತಿದಾರ? ಯಾರು ಹುತಾತ್ಮರಾಗಿದ್ದಾರ? ಏನೋ ಬಿಜೆಪಿ ಏನ್ ಬಿಜೆಪಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಬಂದ್ಮೇಲೆ ಅವರು ಅಧಿಕಾರದಲ್ಲಿ ಬಂದಿರೋದು. ಸಂವಿಧಾನ ಇಲ್ಲದೆ ಹೋದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತಿದ್ರ? ನಾವು 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡ್ಕೊಡ್ತೀವಿ, ನಮ್ಗೆ ವಾಪಸ್ ಬರೋದು 13 ರೂಪಾಯಿ. ಅನ್ಯಾಯನ ಅಲ್ವಾ? ನರೇಂದ್ರ ಮೋದಿ ಅವರು ಪ್ರಿಂಟ್ ಮಾಡ್ಕೊಡ್ತಾರ ನೋಟ ನಮ್ಗೆ, ಇಲ್ಲಿ ತೆರಿಗೆ ಕಲೆಕ್ಟ್ ಆಗೋದನ್ನೇ ವಾಪಸ್ ಕೊಡೋದು ನಮ್ಗೆ ಬರೋದು 13 ರೂಪಾಯಿ ಮಾತ್ರ. ಇನ್ನು 87 ರೂಪಾಯಿ ಅವ್ರಿಗೆ ಉಳ್ಕತ್ತದಲ್ಲ. ಅದಕ್ಕೆ ನಾವು ಹೇಳೋದು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು.